ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನನ್ನ ತುಂಬ ಮಿಸ್ ಮಾಡ್ಕೊಂಡ್ರಾ? ಹೌದು, ತುಂಬ ದಿನಗಳಾಗೋಯ್ತಲ್ವ ಎಲ್ಲ ಸಿಕ್ಕಿ. ಇವತ್ತು ನೋಡಿ ವಾಪಸ್ ಬಂದಿದ್ದೀನಿ. ಹಲೋ. ಹಾಗೆ ನಮ್ಮ ಚಾನಲಲ್ಲಿ ಎಲ್ಲ ವೀಡಿಯೋಗಳನ್ನ ನೋಡ್ತಿದ್ದೀರಾ ತಾನೇ? ಯಾವುದಾದ್ರೂ ವಿಷಯದ ಬಗ್ಗೆ ನಿಮಗೆ ವಿಡಿಯೋ ಮಾಡಬೇಕು ಕೇಳಬೇಕು ಅನ್ನೋ ಥರ ಇದ್ದರೆ ಪ್ಲೀಸ್ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಾವು ಅದನ್ನು ವಿಡಿಯೋ ಮಾಡಿಬಿಟ್ಟು ಹಾಕ್ತೀವಿ, ಆಯಿತಾ? ನಿಮ್ಮ ಊರುಗಳಲ್ಲಿ ಯಾವುದಾದ್ರೂ ಪ್ರಸಂಗ ನಡೆದಿರುತ್ತಲ್ಲ, ನಿಮ್ಗೆ ಅದನ್ನು ವಿಡಿಯೋ ಮಾಡಿಸ್ಬೇಕು ಅಂತಿದ್ರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಓಕೆ, ಬನ್ನಿ ಇವಾಗ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ತ್ಕೋಬೇಡಿ ಪ್ಲೀಸ್. ದಯಮಾಡಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ವಿಡಿಯೋನ. ಧನ್ಯವಾದಗಳು ವೀಕ್ಷಕರೇ. ಹಬ್ಬ, ಇವತ್ತಂತೂ ನಾನು ಎಷ್ಟೊಂದು ಮಾವನ ತಂದಿದ್ದೀನಿ. ಆ ಮಾವನನ್ನೆಲ್ಲ ಮಾರಿಬಿಟ್ಟು ದುಡ್ಡು ತಗೊಂಡು ಪ್ಯಾಟಿಗೆ ಹೋಗಿ ಒಂದು ಸಿನಿಮಾ ನೋಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ಏನಾಯ್ತದೋ ಏನೋ ಗೊತ್ತಿಲ್ಲ. ನನ್ನ ಫ್ರೆಂಡ್ ಸುನೀಲಂಗೆ ಬಾರ್ಲ ಮಾವನನ್ನು ಮಾರೋಣ ಅಂತ ಹೇಳಿದ್ದೆ. ಅವನೊಬ್ಬ ಯಾದ್ರ ಪೂಕ್ಲ ಬರೋಕ್ಕಿಲ್ಲ, ಏನೂ ಇಲ್ಲ. ಏನಾಯ್ತದಪ್ಪ ಯಾರು ಗೊತ್ತಾಯ್ತದೆ. ಹಂಗೆ ನಮ್ಮ ಮನೆಯವ್ರು ಯಾರಾದರೂ ನೋಡಿದ್ರೆ ಸುನೀಲಂದು ಅನ್ನೋದು, ಸುನೀಲನ ಮನೆಯವ್ರು ನೋಡಿದ್ರೆ ನಂದು ಅಂತ ಹೇಳೋದು ಅಷ್ಟೇ ಅಪ್ಪ. ಯಾದ್ರ ಪುಕ್ಲ ಬಂದೇ ಇಲ್ಲಿ ಇಷ್ಟೊತ್ತು ಗಂಟವ. ನಾನೇ ಅತೆಗೆ ಶುರು ಮಾಡ್ತೀನಿ. ರಸಪುರಿ ಮಾವನೇನು ಸಖತ್ತಾಗೈತೆ, ರುಚಿಯಾಗೈತೆ. ಎಲ್ಲ ತಗೊಂತಾರೆ. ತಗೊಂಡು ಎಲ್ಲ ದುಡ್ಡು ಕೊಟ್ಟರೆ ನಾನು ಸುನೀಲ ಹೋಗಿ ಟಿಪ್ಟೂರ್ಗೆ ಹೋಗಿ ಯಾವ್ದಾದ್ರು ಒಂದು ಫಿಲಮ್ ನೋಡ್ಕೊಂಡು ಪಾನಿಪುರಿನೋ ಮಸಾಲೆ ಪುರಿನೋ ತಿನ್ಕೊಂಡು, ಇಲ್ಲಾಂದರೆ ಗೋಬಿ ತಿನ್ಕೊಂಡ್ಬಿಡ್ತೀನಿ ಈ ಸತಿ. ಎಷ್ಟೊಂದು ದಿನ ಆಗೈತೆ ಗೋಬಿ ತಿಂದು ಬರೋದು ಅಷ್ಟೇ. ಅಲ್ಲ, ನಮ್ಮ ತೋಟದಾಗ ಕಿತ್ಕೊ ಬಂದಿದ್ದೀನಿ ಅಂತವ ನಮ್ಮ ತಾತಂಗೆ ಏನಾದ್ರು ಗೊತ್ತಾದರೆ ಚೆನ್ನಾಗಿ ಬಾರಿಸ್ತದಷ್ಟೇ. ಗೊತ್ತಿಲ್ದಂಗೆ ಮ್ಯಾನೇಜ್ ಮಾಡಬೇಕು. ನನ್ನ ಮಗ ಸುನೀಲ್ ಬಂದಿದ್ರೆ ಸರಿ ಹೋಗಿರೋದು. ನನ್ನ ಮಗ ಏನು ಹೊಂಟೋಗರಲ್ಲ ಸುನೀಲ. ಈ ತೊತ್ಕೊಂಡು ಏನು ಮಾಡ್ತಿರ್ಬೋದು ಏನು? ತಿಂಡಿ ಊಟ ಅಂದರೆ ಸಾಕು, ಹೋಗಿ ಕುತ್ಕೊಂಡ್ಬಿಡ್ತಾನೆ, ಬರೋಕ್ಕಿಲ್ಲ ಏನೂ ಇಲ್ಲ. ಇಷ್ಟೊತ್ತಿಗೆ ಬಂದಿದ್ದಿದ್ರೆ ವ್ಯಾಪಾರನೇ ಮುಗಿಸಿ ಹೊಂಟೋಗ್ಬೋದು ತತೆಗೆ. ಮಾವನೆಲ್ಲ ಬಿರ್ಬಿರ್ನ ಮಾರಿ ಹೊಂಟೋಗಿದ್ದಿದ್ರೆ ಯಾರಿಗೂ ಗೊತ್ತಾಯ್ತಿರ್ಲಿಲ್ಲಪ್ಪ. ಈಗ ಬೇರೆ ನಮ್ಮ ತಾತ ಮನೆಗೆ ಬರೋ ಹೊತ್ತಾಗೈತೆ. ಎಲ್ಲಿ ಸಿಗಾಕೊಂಬಿಡ್ತೀನೋ ಏನೋ ಅಂತವ ಭಯ ಬೇರೆ ಆಯ್ತೈತೆ ನನಗೆ. ಕೂಗ್ ಹಾಕನ ಒಂದ ನೋಡೋಣ ಯಾರು ಬತ್ತಾರ ಅಂತವ. ಮಾವನೇನು ಸೂಪರ್ ಮಾವನೇನು, ಬಾಯಲ್ಲಿ ನೀರು ಬರುತ್ತೆ ಮಾವನೇನು. ನಮ್ಮ ತೋಟದ ಪ್ರೆಸ್ ಮಾವನೇನು, ಬೇಗ ಬನ್ರಪ್ಪ ಎಲ್ಲ ತಗೊಳ್ಳಿ, ಬನ್ನಿ. ಚಿಕ್ಕ ಹುಡುಗ ಮಾರ್ತಾನೆ ಅಂತವ. ಹಂಗೆ ಹಿಂಗೆ ಅನ್ಕೊಂಡು ಹೋಗ್ಬಿಡ್ರಿ. ಬನ್ನಿ ಬೇಗ ತಗೊಂಡೋಗಿ. ಎಷ್ಟೊಂದು ಸೂಪರ್ ಆಗಿರೋ ಮಾವನೇನೈತೆ, ಬನ್ನಿ ನೋಡಿ. ಮಾವನೇನು ಒಂದ್ಸರಿ ನೋಡಿದ್ರೆ ತಗೊಂಡಂಗೆ ಹೋಗಕ್ಕಿಲ್ಲ ಯಾರುವೆ. ಹಂಗವೇ ನಮ್ಮ ಮಾವನೇನು, ನಮ್ಮ ತೋಟವೇ ಮಾವನೇನು, ರಂಗಜ್ಜಿ ತೋಟದ ಮಾವನೇನು. ಬೇಗ ಬನ್ರಿ ಎಲ್ಲರೂ ತಗೊಂಡೋಗಿ. ಮಾವನೇನು. ಮಂಜ, ನೀನೇನು ಮಾವನೇನು ಮಾಡ್ತಿರೋದು? ಈ ತಲೆನೋವು ಪಿಂಕಿ ಯಾಕಪ್ಪ ಬಂದಿಲ್ಗೆ? ಅಯ್ಯ, ನನ್ನ ಸಿಗಾಕ್ಸ್ಬಿಡ್ತಾಳೆ ಹುಡುಗಿ ಏನಾದ್ರು ಹೇಳಿದ್ರೆ. ಒಂದು ಕೆಲಸ ಮಾಡೋಣ, ನಮ್ಮ ತಾತ ಮಾರಕ್ಕೆ ಹೇಳಿತ್ತು ಅದಕ್ಕೆ ಮಾರ್ತಿದ್ದೀನಿ ಅಂತ ಸುಳ್ಳು ಹೇಳ್ಬಿಡೋಣ. ಕಣೆ ಪಿಂಕಿ. ಏನು ಪಿಂಕಿ, ನಿಮ್ಮ ಅಜ್ಜಿ ತಾತನ ಮನೆಗೆ ಹೋಗ್ತೀನಿ ಅಂತ ಹೇಳ್ದಾಳೆ, ಇಲ್ಲೇ ಇದೆಯಾ? ಹೋಗಿದ್ದೆ ಕಣ ಹೋದ್ವಾರ. ಇವಾಗ ನೆನ್ನೆಸ್ ಬಂದಿದ್ದ ಅಷ್ಟೇ. ಅಮ್ಮ ಹೋಮ್ವರ್ಕ್ ಎಲ್ಲ ಕೊಟ್ಟಾರಲ್ಲ ಮಾಸ್ಟ್ರು, ಅದನ್ನೆಲ್ಲ ಮಾಡಿಲ್ಲ ಹಂಗೆ ಹಿಂಗೆ ಅಂತ ಬೈಕೊಂಡು ಕರ್ಕೊಂಬಂದು ಕಣ. ಹೌದೇನೆ? ಆಯ್ತು ಬಿಡು. ಅದು ನಮ್ಮ ತಾತ ಆಯ್ತಲ್ಲ, ಮಾರಕ್ಕೆ ಟೈಮ್ ಇಲ್ವಂದು ನಮ್ಮ ತಾತಂಗೆ. ಅದಕ್ಕೆ ಇಲ್ಲಿ ತಂದು ಕೊಟ್ಟೋಯ್ತು, ಮಾರ್ತೀರಪ್ಪ ಕುತ್ಕೊಂಡು ಅಂತವ. ಅದಕ್ಕೆ ಕೂತಿದ್ದೀನಿ ಕಣೆ. ಮಾವನೇನು ಬೇಕು ನಿನಗೆ? ನಂಗೇನೆ ಇಷ್ಟ ಕಣ, ಆದರೆ ನನ್ನ ಹತ್ರ 5 ರೂಪಾಯಿ ಐತೆ ಅಷ್ಟೇ. ಒಂದು ಮಾವನೇನು ಕೊಡ್ತೀಯಾ? ಹಂಗೆಲ್ಲ ಕೊಡೋಕ್ಕಿಲ್ಲ ಕಣೆ ಪಿಂಕಿ. ನಮ್ಮ ತಾತ ಹೇಳೈತೆ 1 kg 2 kg ಆದರೆ ಕೊಡು, ಅರ್ಧ kgನ ಯಾರಿಗೂ ಕೊಡ್ಬೇಡ ಅಂತವ. ಅಂಥದ್ರಲ್ಲಿ ನಿನ್ನ ಹತ್ರ 5 ರೂಪಾಯಿ ಇಸ್ಕೊಂಡು ಒಂದು ಮಾವನೇನು ಪೂರ್ತಿ ಕೊಟ್ಟು ಕಳಿಸ್ಬಿಟ್ರೆ ನಮ್ಮ ತೋಟದ ಮಾವನೇನು ಹೆಂಗೈತೆ ಅಂತ ನೋಡಿದ್ಯಲ್ಲ, ಒಂದೊಂದೇ ಅರ್ಧ kg ಬರ್ತದೆ. 5 ರೂಪಾಯಿಗೆಲ್ಲ ಆಗಲ್ ಕಣೆ, 100 ರೂಪಾಯಿ kg ಹಂಗೆ ಮಾರು ಅಂತ ಹೇಳೋಗೈತೆ ನಮ್ಮ ತಾತ. ಅಷ್ಟು ತಿನ್ನಕ್ಕೆ ಆಸಿದ್ರೆ ನಿಮ್ಮ ಮನೆಯನ್ನ ಯಾರು ಕರ್ಕಬ ಹೋಗು. ಇಲ್ಲ ದುಡ್ಡು ತಗಬ ಇಸ್ಕಬ ಹೋಗು, ಕೊಡ್ತೀನಿ. 1 kgಗೆ 100 ರೂಪಾಯಿ ಅಲ್ವಾ? ನೀನು ನನ್ನ ಫ್ರೆಂಡು ಅಂತ 90 ರೂಪಾಯಿ ಮಾಡ್ತೀನಿ ನೋಡು ಅಷ್ಟೇ. ಹೆಂಗ್ ಆಡ್ತೀಯ ಒಳ್ಳೆ ಮಂಜ? ಅಲ್ಲ, ನಾನು ನಿನ್ನ ಫ್ರೆಂಡ್ ತಾನೇ. ಒಂದು ಮಾವನೇನು ಫ್ರೀಯಾಗಿ ಕೊಟ್ರೆ ಏನಾಗುತ್ತಪ್ಪ? ನಮ್ಮ ತಾತ ಬುಡ್ಕಿಟ್ಟದ ನನ್ನ ಸಾಯ್ಸಾಕ್ ಬಿಡ್ತದ ಕಣೆ, ನಿಂಗೆ ಗೊತ್ತಿಲ್ಲ? ಬೈಯುತ್ತೆ, ಲೆಕ್ಕ ಎಣಿಸ್ಕೊಂಡು ಹೋಗೈತಿ ಎಷ್ಟು ಮಾವನೇನು ಐತಿ, ಎಷ್ಟು kg ಬರ್ತದೆ ಅಂತವ. ಆಮೇಲೆ ಬಂದು ಕೇಳ್ತದ ಲೆಕ್ಕವ. ನಿಮ್ಗೆ ಸುಮ್ಮನೆ ಹೋಗವ ನೀನು. ಆಯ್ತು ಬೂಡ, ಇನ್ನೇನು ಮಾಡೋದು ಮಂಜ, ನೀನೇ ತಿನ್ಕ. ಪಿಂಕಿ ಬಂದಳೆ. ಅಯ್ಯ, ನನ್ನ ಕಣ್ಣಿಗೆ ಕಾಣಲೇ ಇಲ್ವಲ್ಲ ಇವಳು ಅವಾಗಲೇ. ಲಾ ಮಂಜ, ನನ್ನನ್ನು ಬಿಟ್ಟು ವ್ಯಾಪಾರ ಶುರು ಮಾಡಿದ್ಯಲ್ಲ ನೀನು? ಇನ್ನೇನು ನಿನ್ನ ಕೈ ಕಂಡು ಕೂತ್ಕೊಂಡೆನಾ? ಈಟೊತ್ತು ಕಂಟ borದಂಗದ ಏನು ಮಾಡ್ತಿದೆ? ತಿಂಡಿ ಊಟ ಅಂದರೆ ಸಾಕು ಕೂತ್ಕೊಂಡ್ಬಿಡ್ತಿ ಅಲ್ವಲ್ಲ ನೀನು? ಅಯ್ಯೋ, ಇಲ್ಲಿ ಕಣ್ಣ, ನಮ್ಮ ಅಮ್ಮ ಕೇಳ್ತಿತ್ತು ಎಲ್ಲಿಗೆ ಹೋಗ್ತಿದ್ದೆ
ಕೇಳ್ತಿದ್ದಿ ಎಲ್ಲಿಗೆ ಹೋಗ್ತಿದ್ಯಾ ಅಂತವ. ಎಲ್ಲಿಗೆ ಅಂತ ಹೇಳೋಣ ಅಂತ ಗೊತ್ತಾಯ್ತಿರ್ಲಿಲ್ಲ. ಆಮೇಲೆ ಮಂಜಿನ ಮನೆ ತವ ಆಟ ಆಡಕ್ಕೆ ಹೋಗ್ತಿದ್ದೀನಿ ಕಣಮ್ಮ ಅಂತ ಅಂದ್ಬಿಟ್ಟು ಬಂದೆ ಕಣ. ಹಾಂ ಹೌದೇನೋ. ಹಾಂ ಸರಿ ಬಾ ಬಾ ಕುತ್ಕ ಬಾ, ಬಿಸ್ನೆ ವ್ಯಾಪಾರ ಶುರು ಮಾಡೋಣ ಬಾ. ಲೇ ಪಿಂಕಿ, ಯಾವಾಗ ಬಂದೆ ನೀನು? ಆ ಊರಲ್ಲಿರ್ಲಿಲ್ಲ ಅಲ್ವೇ? ಹ್ಞೂ ಕಣ, ನೆನ್ನೆಸ್ತಾನೆ ಬಂದೆ ನಾನು. ಹೌದಾ, ಮಾವಿನ ತಿಂತ್ಯಾ? ಕೊಡೋಣ? ತಿಂತೀನಿ, ಆದರೆ ಇವನು ಈ ಮಂಜ ಕೊಡ್ತಿಲ್ಲ ಆವಾಗ್ಲಿಂದವ. 5 ರೂಪಾಯಿ ಐತೆ ಒಂದು ಮಾವಿನ ಕೊಡು ಅಂದರೆ ನಮ್ಮ ತಾತ ಲೆಕ್ಕ ಕೇಳುತ್ತೆ ಅಂತ ಎಲ್ಲ ಹೇಳ್ತಾನೆ. ಒಂದೇ ಒಂದು ಮಾವಿನ ಕೊಟ್ಟಿಲ್ಲ ಆಗ್ಲಿಂದ ಕೇಳಿದ್ರು. ಏ ಮಂಜ, ಅದ್ಯಾಕ್ಲ ಸುಳ್ಳು ಹೇಳಿದ್ಯಾ? ನಿಮ್ಮ ಅಜ್ಜ ಮಾರ ಕೇಳಿತ್ತು ಅಂತ ಹೇಳ್ದ ಸುಳ್ಳು. ಒಂದೇ ಒಂದೊಂದು ಪಾಪ ಕೊಡ್ಲಾ? ಸುಮ್ಮನೆ ನಿಂತ್ಕೊಳ್ಳ, ನೀನು ಗೊತ್ತಾಗಕ್ಕಿಲ್ಲ ಕಣಂತೆ. ಹಂಗೆಲ್ಲ ಕೊಟ್ಟು ಕಳಿಸ್ಬಿಟ್ರೆ ಆಮೇಲೆ ಗೊತ್ತಾದ್ರಿ ಇವಳಿಗೆ ನಾವೇ ಕಿತ್ಕೊಬಂದು ಮಾಡ್ತಿದ್ದೀವಿ ಅಂತವ. ಮನೆಗೆ ಹೋಗಿದ್ದು ಡಿಸ್ಕವರ್ಲಿ ಸುಮ್ಮನಿರು, ನಮಗೂ ಲಾಸ್ ಆಯ್ತದೆ. ಆಮೇಲೆ ಫಿಲಮ್ಗೆ ಹೋಗೋದು ಬೇಡವೆ ನಾವು? ಇಲ್ಲಿಂದ ಟಿಪ್ಟೂರ್ಗೆ ಬಸ್ ಚಾರ್ಜ್ ಆಗುತ್ತೆ. ಆಮೇಲೆ ಅಲ್ಲಿ ಬೇರೆ ಫಿಲಮ್ದೆಲ್ಲ ಎಷ್ಟಾಗುತ್ತೆ ಏನೋ ನನಗೂ ಗೊತ್ತಿಲ್ಲ ಟಿಕೆಟ್ ಎಲ್ಲವ. ನಮ್ಮ ಅಪ್ಪ ಹೇಳ್ತಿತ್ತು 80 ರೂಪಾಯಿ ಟಿಕೆಟು ಫಿಲಮ್ದು ಅಂತ. ಈಗ ಅದೆಷ್ಟಾಗೈತೆ ಏನೋ ಗೊತ್ತಿಲ್ಲ ಕಣಪ್ಪ ಅಂತಿತ್ತು. ಅಷ್ಟೊಂದು ಬರೋದು ಬೇಡವೆ ನಮಗೆ? ಸುಮ್ಮನೆ ನಿಂತ್ಕ ನೀನು. ಆಯ್ತು ಬಿಡಪ್ಪ, ಹಿಂಗೆ ಆಡ್ತೇವಳೆ. ಒಂದೇ ಒಂದು ಇಸ್ಕಡ ಸುನಿಲ, ನೀನಾರು ಇಸ್ಕಡ ಕೊಡ ಪಾಪ. ಮಂಜ ಒಂದೇ ಒಂದು ಕೊಡ. ಇಬ್ರು ಏನು ಆಟ ಆಡ್ತಿದ್ದೀರಾ? ಹೋಗ್ರಿ ನಿಮ್ಮ ಮನೆಗೆ. ಸುನಿಲ ಹಿಂಗೆ ಆಡಿದ್ರೆ ನಿನ್ನೂ ಕಳಿಸ್ಬಿಡ್ತೀನಿ ಅಷ್ಟೇ. ಹೋಗಿ ಪಿಂಕಿ, ನಿಮ್ಮ ಮನೆಗೆ ಹೋಗಿ ದುಡ್ಡು ಇಸ್ಕವ ಅಂತ ಹೇಳಿಲ್ಲ ಆಗ್ಲೇ? 100 ರೂಪಾಯಿ ಕೆಜಿ. ತೀರಾ ನಿನ್ಗೆ ಅರ್ಧ ಕೆಜಿ ಕೊಡ್ತೀನಿ, ಹೋಗು ಇಸ್ಕಬ. ಇಲ್ಲ ಅಂದರೆ 90 ರೂಪಾಯಿಗೆ 1 ಕೆಜಿ ಹಾಕೊಡ್ತೀನಿ ನಿನ್ಗೆ ಅಂತ ಅಷ್ಟೇ. ಏನೋ ಫ್ರೆಂಡು ಅಂತ ನಮ್ಮ ಅಜ್ಜಿಗೆ ಹೇಳ್ಬೋದು. ಪ್ರಿಯಾಗೆಲ್ಲ ಕೊಡೋಕ್ಕಾಗಲ್ಲ. ಹೋಗಿ ಸುಮ್ಮನೆ ಪಿಂಕಿ ನೀನು. ಆಯ್ತು ಬಿಡ್ರು, ನೀವೇ ಮಡಿಕೊಂಡು ತಿನ್ರಿ. ಅಟ್ಟೆ ಮಟ್ಟೆ ಕೋಳಿ ಮಟ್ಟೆ ಟೂ ಟೂ ಟೂ. ಅಯ್ಯೋ ಪಿಂಕಿ ಪಿಂಕಿ, ನಿನ್ ಕಡೆ ಹೋಗ್ಲಿ ಬಿಡ್ಲಾ, ಅವಳು ಎಲ್ಗಾರು ಹೋಗ್ಲಿ. ಮೊದಲು ಜನನ್ ಕರಿಯೋದು ನೋಡ ನೀನು. ನೀನೇನಲ್ಲ ಇಷ್ಟೊತ್ತು ಗಂಟೆ ಬಂದಿದೆಯಲ್ಲ, ನಾನು ಆಗ್ಲಿಂದ ಕೂಗಾಗ್ತಿದ್ದೀನಿ. ಇನ್ನೊಂದೆರಡು ಸರಿ ಕೂಗಾಗ್ತೀನಿ, ಯಾರು ಬಂದು ತಗೊಂತಾರೆ ನೋಡೋಣ. ಮಾವನೇನು ಮಾವನೇನು, ಪ್ರೆಸ್ ಪ್ರೆಸ್ ಮಾವನೇನು, ರಂಗಜ್ಜನ್ ತೋಟದ ಮಾವನೇನು, ಸೂಪರ್ ಆಗೈತೆ ಮಾವನೇನು, ಬಂದ್ರಪ್ಪ ಬನ್ನಿ ತಗೊಳ್ಳಿ ತಗೊಳ್ಳಿ ಮಾವನೇನು. ಅಲ್ಲ ಅಲ್ಲ, ಯಾರ ಬರ್ತಾರ ನೋಡ್ಲಾ? ಇವ ಅಮ್ಮ ನಮ್ಮ ಪಕ್ಕದ ಮನೆ ಸಾವಿತ್ರ ಕಣೋ. ಬೊಂಬ ಇವ ಅಮ್ಮ ಮೊದ್ಲೇ ಯಾಕಪ್ಪ ಇವಮ್ಮ ಬಂತು ಈ ಬೀದಿಗೆ? ಈ ಕಡೆಗೆ ಬರೋಕ್ಕಿಲ್ವಲ್ಲ ಇವಮ್ಮ. ಅಯ್ಯೋ ಏನೋ ಒಪ್ಪಿ ತಪ್ಪಿ ಬಂದ್ಬಿಟ್ಟೈತೇನೋ. ಒಂದು ಕೆಲಸ ಮಾಡು ಸುನೀಲ, ನಿಮ್ಮ ತೋಟದ್ದು ಅಂತ ಹೇಳ್ತೀನಿ. ಆಯ್ತೇನೋ, ಹಂಗೆ ಮ್ಯಾನೇಜ್ ಮಾಡು. ಇಲ್ಲ ಅಂತಂದ್ರೆ ಸಿಗಾಕಂತೀವಿ ಅಷ್ಟೇ. ಆಮೇಲೆ ತಾತನ ಕೈ ಗೂಸ ಬೀಳ್ತದೆ ನೋಡಿ, ಈಗಲೇ ಹೇಳ್ತಾ ಇದ್ದೀನಿ. ಆಯ್ತು ಬಿಡ್ಲಾ, ನಮ್ಮನೆ ತೋಟದ್ದೇ ಅಂತ ಹೇಳ್ತೀನಿ ಬಿಡು. ಆಗಲ್ಲ ಇದೇನಪ್ಪ? ಮುಂಜ ನಿನಗೆ ಯಾರು ಹೇಳಿದ್ರು ಮಾವನಂತದ್ದು ಮಾರಕ್ಕೆ? ಏನು ರಂಗಜ್ ಕೂರ್ಸೋಗೈತಿ ಇಲ್ಲಿ ಅಲ್ಕಂಡ್ಲ? ರಂಗಜ್ ಯಾವಾಗ್ಲೂ ಪಾಟಿಗೆ ಆಗ್ತಿತ್ತಲ್ಲ ಮಾವನಕಾಯಿನೇ ಕಿತ್ ಕೊಟ್ಬಿಡೋದು. ಇಲ್ಲ ಸಾಬ್ರಿಗೆ ಯಾರಿಗಾರು ಕೊಡ್ತಿತ್ತಲ್ಲ ಮಾರಕ್ಕೆ. ಇದ್ಯಾಕೆ ಈ ಸರಿ ಹಿಂಗೆ ಮಾಡ್ತೈತಲ್ಲ? ಇದ್ಯಾಕ್ಲ ಊರೊಳಗೆ ಹೋಗಿ ಮಾರ್ಬಾ ಅಂತ ರಂಗಜ್ಜ ನಿನ್ನನ್ನು ಕಳ್ಸೋಕ್ಕಿಲ್ವಲ್ಲ ಮಾರಕ್ಕಾದ್ರೂ? ಅದೇಂಗೆ ನಿನ್ನನ್ನು ಬಿಟ್ಬಿಟ್ಟು ಹೋಗೈತೆ? ಏನು ಸಮಾಚಾರ ಮಂಜ? ಇಲ್ಲಿ ಕಣಂತಿ, ನನ್ನನ್ನೇನು ಕೂರ್ಸೋದಿಲ್ಲ, ಇದು ನಮ್ಮ ಮನೆದಲ್ಲ, ಸುನೀಲಂದು. ಸುನೀಲಂತೂ ಆಡ್ತಿದ್ದು ಕಿತ್ಕೊಂಡ್ ಬಂದಿರೋದು. ಅವ್ರ ಅಮ್ಮ ಇಲ್ಲೇ ಕುಂತಿರೋ ಅಂತವ, ಆ ಕಡೆ ಹೋದ್ರು. ಅದಕ್ಕೆ ಇಬ್ರು ಇಲ್ಲೇ ಕುಂತಿದೀವಿ, ವ್ಯಾಪಾರ ಮಾಡ್ಕೊಂಡು ಕುಂತಿರಿ ಅಂತವ. ನಮ್ಮ ತೋಟದ್ದು ಕಂಡಂಗೆ ಕಾಣ್ತೈತಿ ನಿನಗೆ? ಸರಿಯಾಗಿ ನೋಡಂಟಿ, ಕಣ್ಬಿಟ್ಟು. ಕಣ್ಬಿಟ್ಟು ನೋಡು. ಓಹೋ ಸರಿಯಾಗಿದ್ದಿ ಬಿಡಪ್ಪ, ನನಗೆ ಹೇಳೋಂಗೆ ಆಗೋದನ್ನ ನೀನು ಅಲ್ಕಂಡ್ಲ. ಈಟೊತ್ತು ಗಂಟವ ಕೂಗ್ತಿದ್ದಲ್ಲ ರಂಗಜ್ಜನ ತೋಟದ್ದು ಅಂತವ. ರಂಗಜ್ಜ ನಿನ್ನ ತಾತ ಅಲ್ವೇ? ಏನು ಸುನಿಲನ್ ತಾತವ? ನಾನು ಕಿವಿಗೆ ಹೂ ಇಟ್ಕೊಂಡಿದ್ದೀನಿ ನೋಡು. ತಲೆಗೆ ಹೂ ಮುಟ್ಕೊಂಡಿಲ್ಲ, ಕಿವಿಗೆ ಹೂ ಮುಡ್ಸಕ್ ಬರ್ತಿದ್ದೀನಿ ಇಬ್ರು ಸೇರ್ಕೊಂಡು. ಈಟೊತ್ತು ಗಂಟು ಕೂಗ್ತಿದ್ದಲ್ಲ ರಂಗಜ್ಜನ ತೋಟದ್ದು ಅಂತವ. ಅದನ್ನ ಕೇಳಿ ಬಂದಿದ್ದಾನು, ಪಕ್ಕದ ಬೀದಿಲಿ ಹೋಯ್ತಿದ್ದೆ, ಕೇಳಿಸ್ತಲ್ಲ. ಇದೇನಿದು ಹಿಂಗೆ ಕೂಗ್ತವ್ರಲ್ಲ? ರಂಗಜ್ಜ ಹಂಗೆಲ್ಲ ಕಿತ್ಕೊಬಂದು ಇಲ್ಲೆಲ್ಲ ಮಾರ್ಸಲ್ವಲ್ಲ? ತಗೊಂಡೋದ್ರೆ ಟೌನಿಗೆ ತಗೊಂಡೋಗಿ ಹಾಕತ್ತೆ, ಇಲ್ಲ ಟಿಪ್ಟೂರಲ್ಲಿ ಹಾಕ್ಬಿಟ್ಟು ಬರುತ್ತೆ ಅಂತವ. ನಾನು ಯೋಚನೆ ಮಾಡ್ಕೊಂಡು ಬಂದಿದ್ದೀನಿ. ಈಗ ಸುಳ್ಳು ಹೇಳ್ತಿದ್ಯೇನು? ಯಾರ ಹತ್ರ ಸುಳ್ಳು ಹೇಳ್ತಿದ್ದಿಲ್ಲ? ಮಂಜ ನಡಿ ಮನೆಗೆ ನೋಡಿ. ಏನು ಕತ್ಕೊಬಂದು ಮಾಡ್ತಿದ್ದೀರೇನು ಇಬ್ರುವೆ? ಅಯ್ಯೋ ಆಂಟಿ, ಇಲ್ಲ ಇಲ್ಲ ಆಂಟಿ, ಇಲ್ಲ. ಇಲ್ಲಿ ಕಣ ಆಂಟಿ, ನಿಂಗೆ ಒಂಥರ ಕಣಂಟಿ. ಆಗ್ಲಿಂದ ಹೇಳ್ತಿಲ್ವೇ ಸುನೀಲನ್ ತೋಟದ್ದು ಅಂತವ? ನಮ್ಮ ತೋಟದ್ದಲ್ಲ ಕಣಂತೆ. ಸುಮ್ಮನೆ ತಗೊಂಡು ಹೋಗೋದಿರ್ ತಗೊಂಡೋಗು, ಇಲ್ಲ ಹೋಗು. ಸುಮ್ಮನೆ ಯಾಕೆ ಕಿರಿಕ್ ಮಾಡ್ತೀನಿಯಾ? ನೀನು ಕಿರಿಕ್ ಮಾಡಿದ ತಕ್ಷಣ ನಾನೇನು ಪ್ರಿಯಾಗಿ ಮಾವನೇನು ಕೊಡೋಕ್ಕಿಲ್ಲ ನಿನಗೆ. ಬೇಕಿರ್ ಹೋಗಿ ಸುನೀಲನ ಅಮ್ಮನ ಕೇಳಿ ಹೋಗು. ಸುನೀಲ ತೋಟದೇ ಇದು. ಅವ್ರ ಅಮ್ಮ ಕೂತಿರಲ್ಲ ಅಂತವ, ಬಿಟ್ಬಿಟ್ಟು ಹೋಯ್ತು. ಅದಕ್ಕೆ ಕುಂತಿದ್ದೀವಿ. ನಾನೇನು ರಂಗಜ್ಜ ಅಂತ ಕೂಗಿಲ್ಲ. ನಿನಗದು ಏನು ಕೇಳ್ತೆ ಏನೋ? ಅದು ಪಕ್ಕದ ಬೀಜದಂತ ಕೇಳ್ಸದ ನನ್ನ ವಾಯ್ಸು? ಸುಳ್ಳು ಹೇಳ್ತಿಯಲ್ಲ ಆಂಟಿ ನೀನು. ನಾನೇನು ಕೂಗಿಲ್ಲಪ್ಪ. ಏನೋ ನನಗೆ ಮೋಸ ಮಾಡ್ತವ್ರಲ್ಲ ಇಬ್ರು ಸೇರ್ಕೊಂಡು. ಇರ್ಲಿ ಬಿಡೋ ತೆಗಿ, ಮಕ್ಳಲ್ವೇ? ಗೊತ್ತಾಗಕ್ಕಿಲ್ಲ, ಏನೋ ಮಾಡ್ಕೊಂತವ ತೆಗಿ. ಹೆಂಗೆ ಅಂತ ಕೇಳಿ ಒಂಚೂರು ಚೌಕಾಸಿ ಮಾಡಿಸಿ, ಇಲ್ಲಾಂದ್ರೆ ನಿಮ್ಮ ಅಜ್ಜಿಗೆ ಹೇಳ್ತೀನಿ ಅಂತ ಒಂಚೂರು ಎದುರಿಸಿ ತಗೊಂಡು ಹೋಗೋಣ. ಆಯಿತು ಕಣಪ್ಪ, ಹೆಂಗೆ ಕೆ ಜಿ ಹೇಳು? ಆಯಿತು, ಏನೋ ಮಾಡ್ಕೊಳ್ಳಿ ತೆಗಿ. ಎಷ್ಟಾಗಿ ಮಾಡ್ತಿದ್ದೀರಿ ಕೆ ಜಿಯಾ?
ಸುನೀಲ ಹೇಳ ನಿಮ್ಮಮ್ಮ ಎಷ್ಟು ಕೆಜಿಗೆ ಮಾರಕ್ಕೆ ಹೇಳೋಗೈತೆ? 50 100. ಅದೇಕ್ಲ ಪಾಪ 50 100 ಅಂತ ಏನೋ ತೊದಲಿಸ್ತಿದ್ಯಾ? ಎಷ್ಟು ಹೇಳಲ್ಲ ಸರಿಯಾಗಿ? ಏ ಸಾವಿತ್ರಿ ಅಂತಿ, ಅದು 100 ರೂಪಾಯಿ ಕೆಜಿ ಅವ್ನಿಗೆ ಗೊತ್ತಾಗ್ಲಿಲ್ಲ. 50 ರೂಪಾಯಿಗೆ ಅರ್ಧ ಕೆಜಿ ಅಂತ ಹೇಳೋಗಿತ್ತು ಅವ್ರ ಅಮ್ಮ, ಅದಕ್ಕೆ ತೊದಲಿಸ್ತಾವನೆ. 100 ರೂಪಾಯಿ ಕೆಜಿ ಕಣಂತಿ. 100 ರೂಪಾಯಿ ಕೆಜಿ? ಇದೇನಿದು? ಚಿನ್ನದ ಮಾವನನ್ನು ಮಾಡ್ತಿದ್ದೀರಿ ಏನು ಇಬ್ರು ಸೇರ್ಕೊಂಡು? ಅಲ್ಕಂಡ್ರಲ್ಲ ಟಿಪ್ಟರ್ನಾಗೆ 100 ರೂಪಾಯಿಗೆ 2 ಕೆಜಿ ಕೊಡ್ತವ್ರೆ. ನೀವೆಲ್ಲಿ ಕುತ್ಕೊಂಡು 100 ರೂಪಾಯಿಗೆ 1 ಕೆಜಿ ಮಾರೋರು ಯಾರು ತಗೊಂಡ್ರಲ್ಲ? ಸೋರಿಗಿದ್ದೀರಿ ಬಿಡ್ರಪ್ಪ. ಆಯ್ತು ಯಾ ಆಂಟಿ, ಹಂಗಲ್ಲ, ಇವೆಲ್ಲವ ಈಗ ತಾನೇ ಕಿತ್ಕೊಂಬಂದಿರವು. ಅಲ್ಲಿ ನಿಮಗೆ ಟಿಪ್ಟರಲ್ಲ ಅಂತವ್ ಸಿಗ್ತವ, ಈಗ ತಾನೇ ಕಿತ್ಕೊಂಬಂದಿರವು. ನೋಡಿ ಹೆಂಗೈತೆ ಅಂತವ, ಒಂದು ಉಳ್ಕಿಲ್ಲ ಏನೂ ಇಲ್ಲ. ಎಷ್ಟು ಚೆನ್ನಾಗೈತೆ ರಸಪುರಿ ಮಾರೇವನು. ನೀನು ನೋಡು 100 ರೂಪಾಯಿಗೆ 1 ಕೆಜಿ ಕೊಡಲ್ಲ ಅಂತೀಯಲ್ಲ. ಆಯ್ತು, ಒಂದು ಕೆಲಸ ಮಾಡು, 80 ರೂಪಾಯಿಗೆ ತಗೊಂಡು ಹೋಗಿ. ಆಯ್ತು. ಅಲ್ವೇನ್ಲ ಸುನೀಲ, ನಿಮ್ಮ ಅಮ್ಮ ಏನು ಹೇಳೋಲ್ ತಾನೇನಾ? ಏನೋ ನಾಟಕ ಮಾಡ್ತವನಲ್ಲ ಈ ನನ್ನ ಮಗ ಮಂಜ. ಎಲ್ಲವ ತಾನೇ ಮಾತಾಡಿ ಕೊನೆಗೆ ಅಲ್ವೇನ್ಲ ಸುನೀಲ ಹಂಗೆ ಹಿಂಗೆ ಅಂತ ಹೇಳ್ತವನಲ್ಲ. ಈ ನನ್ನ ಮಗನ ಏನಾದ್ರು ತೋಡ್ತೀನಿ ಕಿತ್ಕೊಬಂದು ಮಾರ್ತಾವನೆ ಏನು? ಒಂದು ವಿಷಯನೂ ಗೊತ್ತಾಯ್ತಿಲ್ವಲ್ಲಪ್ಪ. ಹೋಗಂತಾಡಿ ಮನೆ ತ ಹೋದ್ರೆ ಗೋರಜ್ಜನ ಕೇಳಿದ್ರೆ ಸಿಗಾಕತ್ತಾರೆ ಇಬ್ರು. ಗೊತ್ತಾಯ್ತದ ಅವಾಗ. ಕಣ್ಣ ಮಂಜ, 80 ರೂಪಾಯಿ ಅಂದ್ರೆ ಅಮ್ಮ ಬೈಯುತ್ತೆ ಏನೋ. ಇರ್ಲಿ ತಗ, ಏನಿಲ್ಲ, ಕೊಡತ್ತೆಗಿ. ಸಾವಿತ್ರಿ ಆಂಟಿಗಲ್ವಾ ಹೇಳೋಣ. ಸಾವಿತ್ರಿ ಆಂಟಿ ಕಣಮ್ಮ ತಗೊಂಡು ಹೋಗಿದ್ದು ಅಂತ ಅಂದ್ರೆ ನಮ್ಮ ಅಮ್ಮನ ಫ್ರೆಂಡ್ ಅಲ್ವಾ, ಏನು ಹೇಳಕ್ಕಿಲ್ಲ. 80 ರೂಪಾಯಿ ಹಿಂಗೆ ಕೊಡು. ಎಷ್ಟು ಬೇಕು? ಎಷ್ಟು ಕೆಜಿ ತಗೊಂತೀರಾ? ಅಯ್ಯೋ, ನಮ್ಮ ಮನೇಲೇನು ಜಾಸ್ತಿ ಜನ ಇಲ್ಕಣಪ್ಪ ತಿನ್ನೋದು. ನಾನು ನಮ್ಮ ಮನೆಯವ್ರು ಇಬ್ಬರೆಯಾ? ಒಂದು 2 ಕೆಜಿ ಹಂಗೆ ಕೊಡು ಸಾಕು. ಚೆನ್ನಾಗಿರೋ ಹಾಕು. ಜಾಸ್ತಿ ಏನು ಹಾಕ್ಬೇಡಿ, 2 ಕೆಜಿ ಹಂಗೆ ಕೊಡು. ದಿಟ್ಟವಾಗ್ಲಿ 80 ರೂಪಾಯಿ ಕೆಜಿ ತಾನೆಯಾ? ಹ್ಞೂ ಕಣಂಟಿ, 80 ರೂಪಾಯಿ ಕೆಜಿ ಅಷ್ಟೇ. ಯಾಕೋ ಈ ನನ್ನ ಮಗನ ಮೇಲೆ ಸಂಶಯ ಬತ್ತೈತಲ್ಲ. ಸುಮ್ಮ ತಗೊಂಡು ಯಾಕೆ ಹೋಗೋಣ? ಮೊದ್ಲೋಗಿ ಗೌರಜ್ಜಿನೂ ಸುಮ್ಮನೆ ಕೇಳ್ಕೊಂಬರೋಣ. ಏನು ಹಿಂಗೆ ಮಾರ್ತವ್ರಲ್ಲ ಕುತ್ಕೊಂಡು ಅಂತವ. ಅವ್ರ ತೋಟದ ತಂದು ಮಾರ್ತವನ ಏನು ಅಂತವ. ಅಲ್ಲ, ಹಂಗೆ ಅವ್ರ ತೋಟದಾಗಿದ್ರೆ ಸುಮ್ಮ ನನಗೆ ಹಂಗೆ ಕೊಟ್ಕೊಂಡ್ಸೋಳಲ್ಲ. ಏನೋ ನಾಟಕಗಳು ಮಾಡ್ತವ್ರು ಇಬ್ಬರು ಸೇರ್ಕೊಂಡು. ನೋಡೋಣ, ಮೊದಲು ಮನೆ ಹೋಗಿ ಬರೋಣ, ಆಮೇಲೆ ತಗೊಳಂತೀರವ ಇಲ್ಲೇ. ಆಂಟಿ ಎಷ್ಟಾತಿ ಆಂಟಿ? ಅಲ್ಕಂಡ್ಲ ಪಾಪ, ನಿನ್ನ ಹತ್ರ ತೂಕದ ಮಿಷಿನ್ ಇಲ್ಲ, ಏನೂ ಇಲ್ಲ. ಯಾವ್ದ್ರೆಲ್ಲ ತೂಕ ಆಗ್ತಾಯಿದ್ದೀನಿ ನೀನು? ಏನಿಲ್ಲ ಸುನಿಲ್ಲ, ನಿಮ್ಮ ಅಮ್ಮ ತೂಕದ ಮಿಷಿನ್ ಇಟ್ಕೊಂಡಂಗೆ ಹಂಗೆ ಮಾರಕ್ಕೆ ಬಂದೈತೇನು? ಆಂಟಿ ಅದು ಅದ್ಯಾಕ್ಲಿ ಏನು ಕೇಳಿದ್ರು ಬಾಬಾ ಅಂತೀಯಲ್ಲ? ಆಂಟಿ, ನೀನು ಹಿಂಗೆ ಏನೇನು ಕೇಳಿದ್ರು ಅವ್ನು ಏನು ಹೇಳ್ತಾನೆ? ತೂಕದ ಮಿಷಿನ್ ಏನು ಬ್ಯಾಡ್ ಕಣಂಟಿ, ನಂಗೆ ಗೊತ್ತು. ಒಂದು ಮಾವನೇನು 1/4 ಕೆಜಿ ಆದರೂ ಬರ್ತದೆ. ಹಂಗಾಗಿ 4 ಕೊಡು ಅಂತ ಅವ್ರ ಅಮ್ಮ ಹೇಳೋಗೈತೆ. 1 ಕೆಜಿಗೆ 4 ಮಾವನೇನು ಬರ್ತದೆ ಕಣಂಟಿ. ಇದ್ಯಾವ ಲೆಕ್ಕಾಚಾರದಲ್ಲಿ ಮಾಡ್ತವ್ರಿ ಇವರು? 1 ಕೆಜಿಗೆ 4 ಮಾವನೇನು ಅಂತವನಲ್ಲ. ಏನೋ ಆಗೈತಿ ಇವತ್ತು. ಮೊದಲು ಸುಮಂತ ಹೋಗಿ ಹೇಳ್ಬೇಕು, ನಿನ್ನ ಮಗ ಇನ್ನೇನೋ ಮಾಡ್ತಾವ್ ನೋಡಿ ತಲಾಟೇನ ಅಂತವ. ಸುಮ್ಮನೆ ಇವ್ರ ಹತ್ರ ದುಡ್ಡು ಕೊಟ್ಟು ನಾನು ಯಾಕೆ ಕ್ಲಾಸ್ ಮಾಡ್ಕೊಳ್ಳೋಣ? ಈಗ ಸದ್ಯಕ್ಕೆ ಬೇಡ, ಆಮೇಲೆ ಬಂದು ತಗೊಂಡು ಹೋಯ್ತೀನಿ ಕಣಪ್ಪ ಅಂತ ಹೊಂಟೋಗೋಣ ತೆಗಿ. ಆಂಟಿ ಎಷ್ಟಾಕನಿ ಏನಂಟಿ? ಇಲ್ಲ ಪಾಪ, ನನಗೆ ದುಡ್ಡು ತಂದಿಲ್ಲ, ಮನೆಗೆ ಹೋಗಿ ದುಡ್ಡು ತಗೊಂಡು ಬರ್ತೀನಿ. ಇಲ್ಲೇ ಕುಂತಿರ್ರಿ, ಒಂದು 5 ನಿಮಿಷ ಬರ್ತೀನಿ. ಆಯ್ತೇನ್ರಲ್ಲ? ಇಲ್ಲ ಅಂದ್ರೂ ಸುನೀಲರ ಅಮ್ಮ ಇರುತ್ತಲ್ಲ, ಅವ್ರ ಹತ್ರ ತಗೊಂಡು ಹೋಯ್ತೀನಿ ಕಣಂತೆ. ಇರಲ್ಲ, ದುಡ್ಡು ತಗೊಂಬರ್ತೀನಿ. ಮನೆಗೆ ಹೋಗಿ ದುಡ್ಡಿಲ್ಲ 1 ರೂಪಾಯಿನೂ. ಹಂಗೆ ಬಂದಿದ್ದು ಇಲ್ಲೇ ಮಾತಾಡ್ಸ್ಕೊಂಡು ಹೋಗೋಣ ಅಂತವ. ನೋಡ್ರಿ ನೀವು ಕೂಗ್ತಿದ್ರಲ್ಲ ಅಂತ ಬಂದೆ. ದುಡ್ಡಿಲ್ಲ, ಒಂದು 2 ಕೆಜಿ ಬೇಕು, ಬರ್ತೀನಿ ತಾಳ್ರಿ. ಅಯ್ಯಯ್ಯ, ಬಂದಿದ್ದೀವಿ, ಅಮ್ಮನ ಬಂದಿತ್ತು. ಅದು ಏನು ತಗೊಂತಿಲ್ವಲ್ಲಪ್ಪ, ಏನು ಮಾಡೋದು? ನಾವು ಸಿನಿಮಾಗೆ ಹೋದಂಗೆ ಏನು ಮಾಡೋದು ಗೊತ್ತಿಲ್ಲ. ನೋಡೋಣ, ಇನ್ನೊಂದು ಸರಿ ಕೂಗ ಹಾಕೋಣ. ಯಾರಾದರೂ ಬಂದು ತಗೊಂತಾರೆ. ಇವ ಅಮ್ಮ ಹೋದ್ಮೇಲೆ ಕೂಗಬೇಕು. ಆಮೇಲೆ ರಂಗಜ್ಜಂದು ಅಂತ ಕೂಗಿದ್ದು ಕೇಳಿಸ್ಕೊಂಬಿಟ್ರೆ ನನ್ನೇನು ಬುಡಕಿಲ್ಲಿ ಆಂಟಿ. ಆಮೇಲೆ ಹೋಗಿ ಮನೇಲೆಲ್ಲ ಹೇಳ್ಬಿಡ್ತಾರೆ. ಸರಿ ಕಣಂಟಿ, ಆಯಿತು, ದುಡ್ಡು ತಗೋಬಾ, ಹೋಗು. ಲೋ ಮಂಜ, ಇವ ಆಂಟಿ ಏನಾದರೂ ಹೋಗಿ ನಿಮ್ಮ ಮನೇಲಿ ಫಿಟ್ಟಿಂಗ್ ಇಟ್ಬಿಟ್ರೆ ಏನ ಮಾಡೋದು? ಯಾವ ಅಮ್ಮಂಗೇನು ಡೌಟ್ ಬಂದಿಲ್ಲ, ಸುಮ್ಮನಿರ್ಲ. ನಾನು ನಿಂದು ಅಂತವ ಹೆಂಗೋ ಮ್ಯಾನೇಜ್ ಮಾಡಲಿಲ್ವೇ? ನಿಂಗೆ ಗೊತ್ತಾಗಕ್ಕಿಲ್ಲ ಕಣ್ಲ. ಬೆಬ್ಬೆ ಅಂತಿ ಎಲ್ಲದಕ್ಕೂ. ಅದಕ್ಕೆ ನೀನು ಸೇರ್ಸ್ಕೋಬಾರ್ದು ಯಾವುದಕ್ಕೂ. ಇನ್ಯಾರಾದ್ರೂ ಬರ್ತಾರೆ ನೋಡ, ನೀರು ಬಿರ್ಬಿರ್ನೆ ಮಾರು ಹೋಗೋಣ ಅಂದರೆ ಯಾರು ತಗೊಂತಿಲ್ವಲ್ಲ. ಈಗೆಲ್ಲವ ತಾಡ್ತಲ್ಲೇ ಇರ್ತದಲ್ಲ, ಅವರು ಇವರು ಕಿತ್ಕೊಂಡು ಯಾರು ದುಡ್ಡು ಕೊಟ್ಟು ತಗೊಳಕ್ಕೆ ಇಲ್ಲ. ನಾವು ಸುಮ್ಮನೆ ಆಟ ಗೀಟ ಮಾಡ್ಕೊಂಡು ಟಿಪ್ಟೂರ್ಗೆ ಹೋಗ್ಬಿಡ್ಬೇಕಿತ್ತು. ಟಿಪ್ಟೂರ್ಗೆ ಹೋಗಿದ್ದಿದ್ರೆ ಚೆನ್ನಾಗಿ ಮಾರ್ಕೊ ಬರ್ಬೋದಿತ್ತು. ದಡ್ಡ ಅಂತ ನನಗೆ ಬಿಟ್ಬಿಟ್ಟು ಇವನೇ ದಡ್ಡಂಗೆ ಮಾತಾಡ್ತಾನೆ. ಟಿಪ್ಟೂರ್ಗೆ ಹೋಗೋಕೆ ಆಟೋ ಚಾರ್ಜ್ ಯಾರು ಕೊಟ್ಟರು? ನಿಮ್ಮ ಅಪ್ಪ ಕೊಟ್ಟನ? ನಮ್ಮ ಅಪ್ಪನ ಸುದ್ದಿಗೆ ಬರ್ಬೇಡ ನೋಡಿ ನೀನು ಅಷ್ಟೇ. ಆಮೇಲೆ ಆಟೋ ಚಾರ್ಜ್ ಆಮೇಲೆ ಕೊಡ್ಬೋದಿತ್ತು, ಮಾರಾದ್ಮೇಲೆ ಕೊಡ್ತೀವಿ ಕಣೋಣ ಅಂತ. ಹ್ಞೂ ಕಣಪ್ಪ, ಮಾರಾದ್ಮೇಲೆ ಕೊಡೋಕೆ ಬಿಟ್ಬಿಟ್ಟ. ನಡಿಲ್ಲ, ಸುಮ್ಮನೆ ಲೂಸ್ ಥರ ಮಾತಾಡ್ಬೇಡ ನೀನು. ಬಿರ್ಬಿರ್ನೆ ಕರಿ, ನಾನು ಕರಿಯೋಣ ಒಂದ್ಸರಿ. ಮಾವನೇನು ಅಂತ ಕರಿತೀನಿ ಇರು. ಯಾರು ಬಂದರೆ ಮಾರ್ಬಿಡೋಣ ಬಿರ್ಬಿರ್ನೆ. ಏನಿಲ್ಲ, ನಾಯ್ಸ್ ಚೆನ್ನಾಗಿ ಇಲ್ಕೊಂಡು ಸುಮ್ಮನಿಲ್ಲ, ನಾನು ಮಾಡ್ತೀನಿ.
ಈಗ ವಿಡಿಯೋನ ಮುಕ್ತಾಯ ಮಾಡೋಣ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಆಯಿತಾ? ನಮ್ಮ ವಿಡಿಯೋಗಳು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ. ಹಾಗೆ ನಿಮ್ಮ ಕಡೆ ಮಾವಿನ ಏನು ರೇಟ್ ನಡೀತೈತೆ ವೀಕ್ಷಕರೇ ಹೇಳಿ ನಮಗೂ ಒಂಚೂರು. ಧನ್ಯವಾದಗಳು ವೀಕ್ಷಕರೇ. ಟಾಟಾ ಬೈ ಬೈ ಸಿಯಾ.